ಓಂ ಶ್ರೀ ಸಾಯಿರಾಮ್ ಬಡೂಕುಲ ಎಂಬ ಈ ದೇವ್ರ ಕುಲ ಮಕ್ಕೆಲ್ಲಾಗು ನಂಗೆ ಗೌತಮಿದ ನಮಸ್ಕಾರ ಹೇಗಿಂಡು ಇಂದಿನ ಜನವು ನಂಗೆ ಪಟ್ಟದಲ್ಲಿ ಪತ್ತಿ ನೋಡುವೋ ಪಟ್ಟದಲ್ಲಿ ಇಲ್ಲಾದ ಇಬ್ಬುದು ಅತಿಂದಲ ಒಂದು ಜೋಲಿ ಮಾಡುವನೆಯೋ ಕಡಿಮೆ ಮಟ್ಟು ಮಾಡಿ ಆ ಫಲನ ಎದಿರು ನೋಡಾದಿಬ್ಬುದು ಆ ಪಟ್ಟಟ್ಟ ನೆಲೆಯ ಎತ್ತೆ ಅಡಂಜೋದು ಅದೊಂದು ಒಳ್ಳಿತು ನಂಗೆ ನೋಡುವೋ ಒಂದು ಉದಾಹರಣೆ ಕಥೆ ಒಂದು ಆಡದೆ ಒಂದು ಹಣಗಾರ ಆ ಗ್ರಾಮದೊಳಗೆ ಒಂದು ದೊಡ್ಡ ಮನೆ ಕಟ್ಟಿದನ ಆ ಮನೆಗೆ 2 ಮಡಂಗು ಹಣ ಜಾಸ್ತಿ ತಂದಲೆಯೋ ಆ ಮನೆಯ ಮಾರುದಿಲ್ಲ ಎಂಬ ಮುಡಿಯುವುದಾಗಿದ್ದನ ಏಕೆಂದರೆ ತನಗೆ ಆ ಮನೆ ಮೇಲೆ ಅಪ್ಪರ ಆಸೆಯು ಪಟ್ಟದಲ್ಲಿ ಅಟ್ಟುಂಡಟ್ಟಿತು ಒಂದು ಜನ ಬೇರೆ ಒಂದು ಎಡೆಗೆ ಒಯ್ಟ್ ಬಪ್ಪನೆ ಆ ಮನೆ ಕಿಚ್ಚುಡ್ತಟ್ರ ಅದನ್ನು ನೋಡಿ ಅವ್ವೇ ನನ್ನ ಮನೆ ಒಯ್ಬಿಟ್ಟವ ಎನ್ಸರ ಅಟ್ಟ ಹಣ ಎಲ್ಲ ಒಯ್ಬಿಟ್ಟವ ಅಂದೀಗಿ ಹತ್ತು ಕಿರ್ಚಿನ ಆಗ ತನ್ನ ಮೂರಾவது ಮಾತಿ ಅಪ್ಪ ಕವಲ್ಪಡಬೇಡ ನಾ ಮನೆ ಮಾರಿಬಿಟ್ಟೆ ಅಂತ ಹೇಗಿನ ಅದು ಹೇಗಿದೆ ಒಣ್ಣೆ ಅಪ್ಪಕಾರಗ ಅಪ್ಪರ ಸಂತೋಷ ಆಯ್ಬಿಟ್ರ ಆ ಸಂತೋಷದ ಅರ್ಧ ನಿಮಿಷವೇ 2வது ಮಾತಿ ಬಂದು ಅಪ್ಪ ಆ ಮನೆಗೆ ನಂಗೆ ಅಡ್ವಾನ್ಸ್ ಮಟ್ಟುತ್ತಾ ಈಸಿ ಆಡದೆ ಇನ್ನೂ ನಂಗೆ ಮೊತ್ತ ಹಣವ ಈಸುಲೆ ಎಂದು ಹೇಗಿದ ಒಡನೆ ಆ ಅಪ್ಪಕಾರಗ ಅದು ಹೇಗಿದೆ ಒಡನೆ ಮರ್ಸಿ ಎನ್ನ ಹಣ ಎನ್ನ ಮನೆಯಿಂದ ಹೇಗಿ ಮರ್ಸಿ ಕವಲ್ ಪಡೋದಕ್ಕೆ ಆರಂಭಿಸಿಬಿಟ್ಟ ಒಡನೆ 3வது ಮಾತಿ ಬಂದು ಅಪ್ಪ ಕವಲ್ ಪಡಬೇಡ ಅದು ಉಂಡಾನ ನಷ್ಟ ಇಡು ತಂದುಪ್ನೇಂದು ಹೇಗಿದ ಅದಿಂದ ಹೇಗಿದೆ ಒಡನೆ ಒಂದು ಓರ್ನಲ್ಲಿದ್ದು ಆ ಮನೆ ಕಿಚ್ಚು ಕತ್ತೋದನ್ನ ನೋಡಿ ಅಂತ ಇದ್ದನ ನೋಡಿವಿ ಅದೇ ಮನೆತ ಅದೇ ಕಿಚ್ಚುತ ಅದೇ ಹಣತ ತನ್ನದು ಎಂಬನೆ ಆ ಮನುಷ್ಯ ಕಷ್ಟಾರ ಇನ್ನೊಬ್ಬನದು ಎಂಬನೆ ಆ ಮನಸ್ಸುಗ ಒಂದು ಒಲಿಯೂ ಆಪುದಿಲ್ಲ ಇದು ಎಲ್ಲವೇ ತರ್ಕಾಲಿಗವ ಅಡ್ದು ತಂದು ಅರುದು ಎಂದೂ ನಿರಂತರವಾದದು ಆ ದೇವ್ರನ್ನ ಪಾದ ತಂದು ಅರುವುದು ಉಲಗ ರೀತಿಯಾದ ವಿಷಯ ಮೇಲೆ ಪಟ್ಟದಲ್ಲಿ ಇಲ್ಲದ ಆಪುದಿಂದಲೇ ಆ ದೇವ್ರು ಸಾರೆ ಪಟ್ಟದಲ್ಲೋಡು ಇಬ್ಬನೇ ನಂಗೆ ಒಂದು ನಿಮ್ಮದು ಸಿಕ್ಕಿರ ಒಳ್ಳೆಗೆ ಓರಿಡಿವಿ ಯೋಚನೆ ಮಾಡಿವಿ ಎಲ್ಲವೇ ಉಳಿತಾ ನೋಡಿವಿ ಸಾಯಿರಾಮ್.